ಭಾರತೀಯ ಜನತಾ ಪಾರ್ಟಿ ಸಿಂದಗಿ ಮಂಡಲ ಇಂದು ಸಿಂದಗಿ ನಗರದ ಲಕ್ಷ್ಮೀ ದೇವಸ್ಥಾನ ಜ್ಯೋತಿನಗರ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಮಂಡಲ ಕಾರ್ಯಕಾರಿಣಿ ಸಭೆ ಹಾಗೂ BLA 2 ಸದಸ್ಯರ ಕಾರ್ಯಾಗಾರ ಮಾಡಲಾಯಿತು. ಇವತ್ತು ನೋಡ್ತಾ ಇರುವಾಗ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುವುದರಲ್ಲಿ ಸಂದೇಹವಿಲ್ಲ. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ರಮೇಶ್ ಭೂಸನೂರು ಅವರು, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಿಂದ ಕೂಡಿದೆ. ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಪಕ್ಷ ಅವನತಿ ದಾರಿ ಹಿಡಿಯಲಿದೆ. ತಾಲೂಕಿನಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ, ಬರೀ ಪ್ರಚಾರಕ್ಕೆ ಸೀಮಿತವಾಗಿದೆ ಎಂದು ಹೇಳಿದರು. ಮಂಡಲ ಅಧ್ಯಕ್ಷರಾದ ಸಂತೋಷ್ ಪಾಟೀಲ್ ಮಾತನಾಡಿ, ಬಿಜೆಪಿ ವಿಶ್ವದಲ್ಲಿ ಏಕೈಕ ದೊಡ್ಡ ಪಕ್ಷ, ಅತಿ ಹೆಚ್ಚು ಕಾರ್ಯಕರ್ತರನ್ನು ಹೊಂದಿರುವ ಪಕ್ಷ. ಇಂತಹ ಪಕ್ಷದಲ್ಲಿ ಸದಸ್ಯರಿದ್ದಿದ್ದು ನಮ್ಮ ಹೆಮ್ಮೆಯ ವಿಷಯ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ 2 ನಿರ್ಣಯ ಮಾಡಲಾಯಿತು. ಮೊದಲ ನಿರ್ಣಯ 150 ವರ್ಷ ಪೂರೈಸಿದ ವಂದೇ ಮಾತರಂ ಗೀತೆಗೆ ಅಭಿನಂದನಾ ನಿರ್ಣಯ ಮಾಡಲಾಯಿತು ಹಾಗೂ ಎರಡನೆಯದ್ದು ಖಂಡನಾ ನಿರ್ಣಯ, ಅಂದರೆ ಸಿಂದಗಿ ನಗರದಲ್ಲಿ ನಡೆದ 842 ಸರ್ವೆ ನಂಬರ್ ಪ್ರಕರಣದ 84 ಕುಟುಂಬಗಳಿಗೆ ಆದ ಅನ್ಯಾಯವನ್ನು ಖಂಡನಾ ನಿರ್ಣಯ ಮಾಡಲಾಯಿತು. ಮಳುಗೌಡ ಪಾಟೀಲ್, ಈರಣ್ಣ ರಾವೂರ್, ಅಶೋಕ್ ಅಲ್ಲಾಪುರ, ಮಲ್ಲಿಕಾರ್ಜುನ ಜೋಗೋರ, ವಿವೇಕ್ ಡಬ್ಬಿ, BH ಬಿರಾದಾರ್, ಸಿದ್ದು ಬುಳ್ಳ, ರಾಜಶೇಖರ್ ಪೂಜಾರಿ, MS ಮಠ್, ಶ್ರೀಕಾಂತ್ ಬಿಜಾಪುರ, ಅಶೋಕ್ ನಾರಾಯಣಪುರ, ಪ್ರಶಾಂತ್ ಕಲ್ದರ್ಕಿ, ಪೀರು ಕೇರೂರ್, ವಿಠಲ್ ನಾರ್ಕೋಡಿ, ನಿಲ್ಲಮ್ಮ ಯಡ್ರಾಮಿ, ಶಂಕರ ಬಗಲಿ, ಬಿಂದುರಾಯಗೌಡ ಪಾಟೀಲ, ಶ್ರೀಮಂತ ನಾಗೂರ, ಶ್ರೀಶೈಲಗೌಡ ಬಿರಾದಾರ್, ಗುರು ತಳವಾರ, ಸಿದ್ರಾಮ್ ಆನಗೊಂಡ, ಸಮಿ ಬಿಜಾಪುರ ಹಾಗೂ ಮಂಡಲ ಎಲ್ಲಾ ಪದಾಧಿಕಾರಿಗಳು, ಮೋರ್ಚಾಗಳ ಪದಾಧಿಕಾರಿಗಳು, ಚುನಾಯಿತ ಪ್ರತಿನಿಧಿಗಳು, ಬಿಜೆಪಿಯ ಎಲ್ಲಾ ಕಾರ್ಯಕರ್ತರು ಕಡ್ಡಾಯವಾಗಿ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಮಂಜುನಾಥ್ ಗೋಡೇಕರ್, ವರದಿಗಾರರು ಸಿಂದಗಿ.